ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಶಬರಿಮಲೆಗೆ ಹೆಂಗಸರು ಯಾಕೆ ಹೋಗಬಾರದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಹಾಗೆಯೇ ಕೆಲವು ಕಾರಣವನ್ನು ಹೇಳಿಕೊಡ್ತೇನೆ ನಿಮಗೆ. ಇದು ಧರ್ಮರಹಸ್ಯ. ನೋಡಿ, ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಅಂದರೆ 10 ವರ್ಷದಿಂದ ಮೇಲ್ಪಟ್ಟ 50 ವರ್ಷದ ಒಳಗಿನ ಮಧ್ಯಮ ವರ್ಗದ ಈ ಹೆಂಗಸರು ಏನಿದ್ದಾರೆ, ಪ್ರೇಡ್ ಆಗುವಂಥವರು, ಅವರಿಗೆ ಹೋಗಬಾರದು ಅಂತ ಒಂದು ದೇವಸ್ಥಾನದ ಒಂದು ನಿಯಮವಿದೆ. ಕಾರಣ, ಆ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದವರು ನಮ್ಮ ಪರಶುರಾಮರು. ಅಯ್ಯಪ್ಪ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದ್ದು ಪರಶುರಾಮರು. ಹಾಗೆಯೇ ಆ ದೇವಸ್ಥಾನದ ವಿಶ್ವಕರ್ಮ ಎಲ್ಲ ನಿರ್ಮಾಣ ಮಾಡಿದಾದ ಮೇಲೆ ಮೂರ್ತಿಯ ಕೆಲಸವನ್ನು ಕೂಡ ಮಾಡಿದವರು ನಮ್ಮ ವಿಶ್ವಕರ್ಮರು. ಆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದವರು ಕೂಡ ನಮ್ಮ ಪರಶುರಾಮ ದೇವರು. 18 ಮೆಟ್ಟಲೇನಿದೆ, ಅದರ ಕೆತ್ತನೆಯ ಕೆಲಸವನ್ನು ಮಾಡಿದವರು ಪರಶುರಾಮರು. ಇವರು ಬ್ರಹ್ಮಚಾರಿ ಆದ್ದರಿಂದ, ಅಯ್ಯಪ್ಪ ಸ್ವಾಮಿಯೂ ಬ್ರಹ್ಮಚಾರಿ, ಅದನ್ನು ಪ್ರತಿಷ್ಠಾಪನೆ ಮಾಡಿದವರು ಬ್ರಹ್ಮಚಾರಿ. ಆದ ಕಾರಣ ಆ ದೇವಸ್ಥಾನದ ಒಂದು ಮಂಡಳಿ ಏನಿದೆ, ಅವರೊಂದು ಕಟ್ಟುಪಾಡನ್ನು ಮಾಡಿದ್ದಾರೆ. ಏನದು ಕಟ್ಟುಪಾಡು ಅಂತ ಕೇಳಿದರೆ, ವಯಸ್ಸಿಗೆ ಬಂದವರು ಆ 48 ದಿವಸದ ವ್ರತದಲ್ಲಿ ಭಾಗವಹಿಸಬಾರದು. ಒಂದನೇದು, ಎಲ್ಲಿಯಾದರೂ ಶಿಬಿರದಲ್ಲಿ ಈ ಹೆಣ್ಣು ಮಕ್ಕಳನ್ನು ನೋಡಿ, ವಯಸ್ಸಿಗೆ ಬಂದವರನ್ನು ನೋಡಿ ಈ ಶಬರಿಮಲೆಗೆ ಹೋಗುವ ಗಂಡಸರೇನಿದ್ದಾರೆ, ಮಾಲಾಧಾರಿಗಳು, ಏನಾದರೂ ತೊಂದರೆಯಾಗಬಹುದು ಆ ಮಾಲಾಧಾರಿ ಹೆಂಗಸಿಗೆ ಅಂತ ಒಂದು ಯೋಚನೆ ಕೂಡ ಇದೆ. ಅಂದರೆ ಶಬರಿಮಲೆಯಲ್ಲಿ ಈಗ ಒಂದು ಶಿಬಿರದಲ್ಲಿ 70-100 ಮಾಲಾಧಾರಿಗಳು ಇರ್ತಾರೆ. ಅದರ ಒಟ್ಟಿಗೆ ಈ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು, ಹೆಂಗಸರು ಏನಾದರೂ ಇದ್ದರೆ ಅವರಿಗೆ ಇವರಿಂದ ತೊಂದರೆಯಾಗಬಹುದು. ಹೆಣ್ಣು ಅಂತ ಹೇಳಿದರೆ ಅದು ಅಗ್ನಿ ಇದ್ದಾಗೆ, ಬೆಂಕಿ ಇದ್ದಾಗೆ. ಈ ಗಂಡಸರು ಏನಿದ್ದಾರೆ ಅದು ಬೆಣ್ಣೆ ಇದ್ದಾಗೆ. ಎಲ್ಲಿಯಾದರೂ ತೊಂದರೆಯಾಗಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಅಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ 48 ದಿವಸದ ವ್ರತದಲ್ಲಿ ನಿಷೇಧ ಮಾಡಿದ್ದಾರೆ. ಬಾಕಿ ಸಮಯದಲ್ಲಿ ಹೋಗಬಾರ್ದ? ಆ ಕಟ್ಟುಪಾಡನ್ನು ಶಬರಿಮಲೆಯಲ್ಲಿ ಇಲ್ಲ. ಬಾಕಿ ಸಮಯದಲ್ಲಿ ಹೋಗಬಹುದು, ತೊಂದರೆ ಏನಿಲ್ಲ. ಆದ ಕಾರಣ ನಾವೇನು ಮಾಡ್ತೇವೆ, ಪೈಪೋಟಿ ಅಂದರೆ ಶಬರಿಮಲೆಗೆ ಹೋದರೆ ಏನಾಗುತ್ತದೆ, ಮಧ್ಯಮ ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದವರು, ಇದೆಲ್ಲ ತಪ್ಪು. ಆ ಒಂದು ದೇವಸ್ಥಾನದ ಇಂಥ ದಿವಸ 48 ದಿವಸದ ವ್ರತವನ್ನು ಕಟ್ಟುಪಾಡು ಮಾಡಬೇಕು ಅಂತ ಹೇಳಿದ ಮೇಲೆ ಅದರಲ್ಲಿ ಜಬರ್ದಸ್ತಿ ಏನು? ಹೆಂಗಸರಿಗೆ ಯಾವಾಗಲೂ, ಹೆಂಗಸರು ಅಂತ ಹೇಳಿದರೆ ಹಿಮಾಲಯಕ್ಕೂ ಹೋಗಿದ್ದಾರೆ, ಇಲ್ಲಿ ಚಂದ್ರಮಂಡಲಕ್ಕೂ ಹೋಗಿದ್ದಾರೆ. ಆದರೆ ಹೆಣ್ಣನ್ನು ಯಾರು ತಿರಸ್ಕರಿಸುವುದಿಲ್ಲ. ಅವರ ಒಂದು ಭಾವನೆ ಆಗಿರುತ್ತದೆ. ಗಂಡಸರು ಯಾವ ಕಾರಣಕ್ಕೂ ಹೆಂಗಸರನ್ನು ತಿರಸ್ಕರಿಸುವುದಿಲ್ಲ. ಪ್ರೇಡ್ನ ಸಮಯದಲ್ಲೂ ಕೂಡ ಈಗ ಸ್ವಾಮಿ ಏನಿದ್ದಾರೆ ನೋಡಿ, ಶಿವ, ಗಂಗೆ ಅವರ ತಲೆಯ ಮೇಲೆ ಇದ್ದರೂ ಕೂಡ ಪ್ರೇಡ್ ಆದಂಥ ಸಂದರ್ಭದಲ್ಲಿ ಹೆಣ್ಣನ್ನು ಮೈಲಿಗೆ ಅಂತ ಇದುವರೆಗೆ ಹೇಳಿಲ್ಲ. ಪಾರ್ವತಿ ದೇವಿ ಅಂದಿನ ಕಾಲದಲ್ಲಿಯೇ ಶಿವನ ತೊಡೆಯ ಮೇಲೆ ಇದ್ದರೂ ಕೂಡ ಆ ಪ್ರೇಡ್ನ ಸಂದರ್ಭದಲ್ಲಿ ಅದು ಮೈಲಿಗೆ ಅಂತ ಹೇಳಲಿಲ್ಲ. ಹಾಗೆಯೇ ಅಯ್ಯಪ್ಪ ಸ್ವಾಮಿ ಕೂಡ ಈಗ ಮಗುವಾಗಿದ್ದಾಗ ಅಯ್ಯಪ್ಪ ಸ್ವಾಮಿ ಹರಿಹರ ಬ್ರಹ್ಮರಿಗೆ ಹುಟ್ಟಿದವರು. ಕಾಡಿನಲ್ಲಿ ಸಿಕ್ಕಿದ ಅಯ್ಯಪ್ಪ ಸ್ವಾಮಿ ಆ ಸಣ್ಣ ಮಗುವನ್ನು ತಾಯಿಯ ಮಡಿಲಿಗೆ ಹಾಕಿದಾಗ ತಾಯಿಯ ಹಾಲನ್ನು ಕುಡಿದವರು ಅಯ್ಯಪ್ಪ ಸ್ವಾಮಿ.
ಆದ ಕಾರಣ ತಾಯಿಗೆ ಕೂಡ ಆ ಪ್ರೇಡು ಅಂದರೆ ತಿಂಗಳ ಒಂದು ರಜೆಯ ಸಂದರ್ಭದಲ್ಲೂ ಕೂಡ ತಾಯಿಯ ಹಾಲನ್ನು ಕುಡಿದ ಅಯ್ಯಪ್ಪ ಸ್ವಾಮಿಗೆ ಮಡಿ ಮೈಲಿಗೆ ಅಂತ ಏನಿಲ್ಲ. ಅದನ್ನು ನಾವು ಮಡಿ ಮೈಲಿಗೆ ಅಂತ ಹೇಳಿ ಸೃಷ್ಟಿ ಮಾಡಿಕೊಂಡು ಅಲ್ಲಿಗೆ ಹೋಗಬಾರ್ದು ಇಲ್ಲಿಗೆ ಹೋಗಬಾರ್ದು ಅಂತ ಹೇಳಿದರೆ ಕೆಲವು ಹೆಂಗಸರಿಗೆ ನೋವಾಗ್ತದೆ. ಮತ್ತೆ ಒಂದು ಕಟ್ಟುಪಾಡುಂಟು. ಆ ಒಂದು ಋತುಸ್ರಾವದ ಸಮಯ ಒಂದು 7 ದಿವಸ ಹೆಣ್ಣು ಮಕ್ಕಳಿಗೆ ರಜೆ ಇದ್ದರೆ ಒಳ್ಳೆಯದು. ಯಾಕೆಂತ ಕೇಳಿದರೆ ಅವರು ಮೈಲುಗಟ್ಟಲೆ ನಡೆಯಬಾರದು, ಅವರ ಗರ್ಭಕೋಶಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನಿಷೇಧ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಯಾವುದೇ ಒಂದು ತೊಂದರೆ ಅಯ್ಯಪ್ಪ ಸ್ವಾಮಿನ ಕ್ಷೇತ್ರಕ್ಕೆ ಮಧ್ಯ ಅಂದರೆ 10ರಿಂದ 50 ವರ್ಷದ ಹೆಂಗಸರು ಯಾವಾಗಲೂ ಹೋಗ್ಬೋದು, ತೊಂದರೆ ಏನಿಲ್ಲ. ಆದರೆ ನಮ್ಮಷ್ಟಕ್ಕೆ ನಾವು ಅದು ಸಮಸ್ಯೆ ಅಂತ ಹೇಳಿಕೊಂಡು ಅದನ್ನು ಇಡೀ ವಿಶ್ವದಲ್ಲಿಯೇ ಹೆಂಗಸರಿಗೆ ನೋವಾಗುವ ಹಾಗೆ ನಾವು ಮಾಡ್ತಿದ್ದೇವೆ. ಇದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆಯೇ ಈ ಮಾತು ಸರಿ ಅಂತ ಅನಿಸಿದರೆ ನಿಮಗೆ 4 ಜನರಿಗೆ ತಿಳಿಸಿ. ಮತ್ತೆ ನೇರವಾಗಿ ನನ್ನನ್ನು ಭೇಟಿ ಮಾಡಬೇಕಾದರೆ ನಮ್ಮ ನಂಬರನ್ನು ಬರೆದಿಟ್ಟುಕೊಳ್ಳಿ, 9880254627. ಜೈ ಶ್ರೀರಾಮ್.